ರಾಮನ ಚರಿತ್ರೆ ತಿಳಿಸಿದ್ದೇ ಶ್ರೀ ಮಹರ್ಷಿ ವಾಲ್ಮೀಕಿ ಋಷಿಗಳು ಎಂದು ಶ್ರೀ ಕೃಪಾನಂದ ಸ್ವಾಮೀಜಿ ಹೇಳಿದರು. ದಡ್ಡಿ ಗ್ರಾಮದ ಜನತೆ ಒಗ್ಗಟ್ಟಿನಿಂದ ಶ್ರೀ ರಾಮನವಮಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಮತ್ತು ರಾಮನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಜಾರಕಿಹೊಳಿ ಗ್ರಾಮದ ಕಾಡಸಿದ್ದೇಶ್ವರ ಮಠ ಶ್ರೀ ಕೃಪಾನಂದ ಸ್ವಾಮೀಜಿ ಕರೆ ನೀಡಿದರು. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ವಾಲ್ಮೀಕಿ ಗಲ್ಲಿಯಲ್ಲಿ ಶ್ರೀ ರಾಮನವಮಿ ಆಚರಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಶ್ರೀರಾಮನ ಚರಿತ್ರೆ ಜಗತ್ತಿಗೆ ತಿಳಿಸಿದ ಕೀರ್ತಿ ಮಹಾಕವಿ ವಾಲ್ಮೀಕಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಶ್ರೀರಾಮಾಯಣಂತಹ ಧಾರ್ಮಿಕ ಹಬ್ಬಗಳು ಸಮಾಜದ ಶಾಂತಿ ಮತ್ತು ಸಹೋದರತೆಯನ್ನು ಬೆಸೆಯುತ್ತವೆ. ಅನ್ನ ದಾಸೋಹ ಎನ್ನುವುದು ಕೇವಲ ಹಸಿವು ನೀಗಿಸುವುದಲ್ಲ, ಅದು ಭಕ್ತರಲ್ಲಿ ಸಮಾನತೆ ಮತ್ತು ಭಕ್ತಿಯನ್ನು ಬೆಳೆಸುವ ಪವಿತ್ರ ಸೇವೆ ಎಂದು ಅವರು ಪ್ರತಿಪಾದಿಸಿದರು. ರಾಮಾಯಣ ಮತ್ತು ಮಹಾಭಾರತದ ದೇಶದ ಎರಡು ಕಣ್ಣುಗಳಿದ್ದಂತೆ ಮಕ್ಕಳಿಗೆ ಈ ಕಾವ್ಯಗಳನ್ನು ಓದುವಂತೆ ಪ್ರೋತ್ಸಾಹಿಸಬೇಕು. ಮನುಷ್ಯನಲ್ಲಿ ಮಾನವೀಯ ಮೌಲ್ಯ ಬೆಳೆಸುವ ಶಕ್ತಿ ರಾಮಾಯಣದಲ್ಲಿದೆ ಎಂದರು. ಮಹರ್ಷಿ ವಾಲ್ಮೀಕಿ ಬರೆದಿರುವ ರಾಮಾಯಣ ಭಾರತ ಸೇರಿದಂತೆ ವಿದೇಶಗಳಲ್ಲೂ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ. ಜಗತ್ತಿನ ಶ್ರೇಷ್ಠ ಮಹಾಕವಿಗಳಲ್ಲಿ ಒಂದಾದ ರಾಮಾಯಣ ಗುರುತಿಸಲ್ಪಟ್ಟಿದೆ. ರಾಮಾಯಣಕ್ಕೆ ಮನ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಇಂದಿನ ಯುವಕರು ಹೆಚ್ಚಾಗಿ ರಾಮಾಯಣ ಓದುವುದು ರೂಢಿಗೊಳಿಸಬೇಕು. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿಯಾಗಲು ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದರು. ರಾಮನವಮಿ ಅಂಗವಾಗಿ ದಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಡಗರ ಸಂಭ್ರಮ ಹಾಗೂ ಅನ್ನ ಸಮರ್ಪಣೆ ಕಾರ್ಯಕ್ರಮ ಜರುಗುವುದು. ಗುರುವಾರ ಬೆಳಿಗ್ಗೆ ಶ್ರೀರಾಮನ ದೇವರಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಪೂಜೆ ನಡೆಯಿತು. ಮಧ್ಯಾಹ್ನ ಶ್ರೀರಾಮ ಜನ್ಮೋತ್ಸವ ತೊಟ್ಟಿಲೋತ್ಸವ ಸಂಭ್ರಮ ನಡೆಯಿತು. ನಾಥಾಯ ರಘುನಾಥಾಯ ಸೀತಾಪತೆ ನಮೋ ನಮಃ ಎಂದು ಯಾವ ಹಬ್ಬ ಇವತ್ತ? ರಾಮನವಮಿ. ಒಬ್ಬ ಹಿಂದಿ ಕವಿ ಬಹಳ ಚಂದ ಬರೀತಾನೆ ಅಂತ್ರಿ, ರವಿರಾಜ್ अब हम पैदा हुए जग हासे हम रोए ऐसी करनी करके चलना ಜಗರೋಯಿ ನಮಸ್ತೆ. ನೀವೆಲ್ಲರೂ ನೋಡ್ತೀರಿ, ಪ್ರತಿಯೊಂದಕ್ಕೂ ಹುಟ್ಟುವಾಗ ಅಳ್ಕೋದ್ ಬರ್ತದ್ರು, ನಕ್ಕೋದ್ ಬರ್ತದ್ರಿ, ಎರಡು ಜೊತೆಗೆ ಆಸೆ ಜನ್ಮನ ಅಳ್ಕೋದು ಬರ್ತದ್ರಿ. ಅದು ಒಪ್ಪಿ ತಪ್ಪಿ ಹತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಹಾಗ ಬಡಿದ್ರಿ, ಅಳಬೇಕು ಅಂತ. ನಾವು ಎಲ್ಲರೂ ಹುಟ್ಟುವಾಗ ಅಳ್ಕೋತ ಬಿಟ್ಟು ಜಗತ್ತೆಲ್ಲ ನಕ್ಕೊಂತಿರ್ತೇವೆ. ಐಸಿ ಕರಣಿ ಕರಿಕೆ ಚಲನ ಅಂತ ಇಂಥ ಒಂದೇ ಕೆಲಸ ಮಾಡಿ ಹೋಗಬೇಕು. ಯಾವಾಗ್ರಿ ನಾವು ಸರಿವಾದ ಜಗತ್ತೆಲ್ಲ ಅಳ್ಕೋತಿರ್ಬೇಕು, ನೀವು ಮಾತ್ರ ನಕ್ಕೋದು ಅಂತ ಒಳ್ಳೆ ಕೆಲಸವನ್ನು ಮಾಡ್ಕೋತ ಹೋಗ್ಬೇಕು ಅಂತ. ನಾವು ನೋಡ್ತೀವಿ, ಯಾರು ಹೇಳಿ, ಹನುಮಪ್ಪ ಒಬ್ಬ. ಹನುಮಪ್ಪನಿಗೆ ಯಾರು ಕೆಟ್ಟದ ಅನ್ನಂಗಿಲ್ಲ. ಹನುಮಪ್ಪನಿಗೆ ಎಲ್ಲರೂ ಆಯ್ಕೆ ನಡೀತಾರೆ. ಯಾಕಂದ್ರ ಹನುಮಪ್ಪ ಅಂತ ಶ್ರೇಷ್ಠ ದೈವ. ಇವತ್ತ ರಾಮನ ಗುಡಿಗಳು ಕಡಿಮೆ ಅದಾವ, ಹನುಮಪ್ಪನ ಗುಡಿ ಹೆಚ್ಚದವ. ಯಾಕೆ ಹೆಚ್ಚದವ್ರಿ? ಯಾಕಂದ್ರ ಹನುಮಪ್ಪ ಅಷ್ಟು ದೊಡ್ಡವಾಗಬೇಕಂದ್ರ ಅದಕ್ಕೆ ಕಾರಣ ಯಾರಂದ್ರೆ ಪುಣ್ಯಾತ್ಮರೇ ರಾಮ ಕಾರಣ. ಮತ್ತ ರಾಮ ಈ ಜಗತ್ತಿಗೆ ಗುರುತಾಗಬೇಕಂದ್ರೆ ಅದಕ್ಕೆ ಯಾರು ಕಾರಣಪ್ಪ ಅಂತಂದ್ರಿ? ಮಹರ್ಷಿ ವಾಲ್ಮೀಕಿ ಕಾರಣ. ಇನ್ನು ಮಹರ್ಷಿ ವಾಲ್ಮೀಕಿ ಅವಾಗ ಇರ್ತಿಕ್ಕಿಲ್ಲ ಅಂದ್ರ ರಾಮಾಯಣ ಬರೀತಿರ್ಕಿಲ್ಲ. ರಾಮಾಯಣ ಬರೀತಿರ್ಕಿಲ್ಲ ಅಂದ್ರ ರಾಮ ಯಾರು ನಮಗ ಗೊತ್ತಾಗ್ತಿರ್ತಿಲ್ಲ. ಅದಕ್ಕೆ ಈ ಜಗತ್ತ ಒಳಗ ಮೊದಲನೇ ಲೇಖಕ, ಮೊದಲನೇ ಕವಿ ಯಾರಪ್ಪ ಅಂತ ಕೇಳ್ರಿ? ಮಹರ್ಷಿ ವಾಲ್ಮೀಕಿ. ಅವಾಗ ಜಗತ್ತಿಗೆ ಬರೆಯಾಕ ಬರ್ತಿರ್ತಿಲ್ಲ, ಪುಣ್ಯಾತ್ಮರೇ ಓದಾಕ ಬರ್ತಿರ್ತಿಲ್ಲ. ಜಗತ್ತಿಗೆ ಓದಾಕ ಬರೆಯಾಕ ಕಲಿಸವ ಯಾರಪ್ಪ ಅಂತ ಕೇಳ್ರಿ? ವಾಲ್ಮೀಕಿ. ವಾಲ್ಮೀಕಿ ಎಲ್ಲಕ್ಕಿಂತ ಮೊದಲ. ಮತ್ತೆ ನೀವು ಅಂತಿರಬಹುದು ಸಾಮ್ಗಳು ಬಂದು ಮೊದಲು ಹೆಂಗಿರ್ತೀರಿ ಅಂತ. ಅವಾಗ ಹೆಂಗ್ ಮಾಡ್ತೀರಿ ಗೊತ್ತ್ರಿ? ಈಗ ಗುರುಗಳದ ಒಬ್ಬ ಶಿಷ್ಯ, ಶಿಷ್ಯರು ಗುರುಗಳು ಏನ್ ಮಾಡ್ತಾರೆ ಗೊತ್ತಿ? ಒಳ್ಳೆ ಮಾತ ಶಿಷ್ಯನಿಗೆ ಹೇಳ್ತಾರೆ. ಆ ಶಿಷ್ಯ ಮತ್ತೊಬ್ಬರಿಗೆ ಹೇಳ್ತಿದ್ದ. ಹಂಗಿತ್ತು ಅವಾಗ. ಮೊದಲನೇ ಗನ್ನ, ಆಮೇಲೆ ಹಾಳಿವನ್ನ ಬಂದ ಬರ್ದಿರತಕ್ಕಂತ ವ್ಯಕ್ತಿ ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿ ಅಷ್ಟು ಉಪಕಾರಿ ಜಗತ್ಕರದ ಪುಣ್ಯಾತ್ಮರೇ. ರಾಮ ಯಾರ? ರಾಮ ಸ್ವಲ್ಪ
ಬಾಳೆ ಹೇಳ್ಕೊಂಡು ರಾಮ ಯಾರಪ್ಪ ಅಂತ ಕೇಳ್ಕೊಂಡಿ ಅಕ್ಬರಿ ರಾಮ ಅಂದ್ರ ದಶರಥನ ತಂದ ದಶರಥ ಮತ್ ದಶರಥನಿಗೆ ಎಷ್ಟ ಹೆಂಡ್ರೈತು ಗೊತ್ತಿ 3 ಮಂದಿ ಯಾರ್ಯಾರಿ ಸುಮಿತ್ರ ಆಮೇಲೆ ಕೈಕೇಯಿ ಆಮೇಲೆ ಇನ್ನೊಬ್ಬಕ್ಕಿದ್ರು ಕೌಸಲ್ಯ ಸೌಮಿತ್ರ ಕೈಕೇಯಿ ಕೌಸಲ್ಯನಂತರವೇ ರಾಮ ಸುಮಿತ್ರನಂತರವೇ ಲಕ್ಷ್ಮಣ ಆಮೇಲೆ ಕೈಕೈಗೆ 2 ಮಕ್ಕಳು ಭರತ ಶತ್ರುಘ್ನ ಬಹಳಷ್ಟ ಆನಂದ ಆಗಿತ್ತು ದಶರಥನಿಗೆ ಪುತ್ರ ಸಂತಾನ ಇದ್ರಿಕ್ಕಿಲ್ಲ ಪುತ್ರ ಸಂತಾನ ಇಲ್ಲದಾಗ ಏನ್ ಮಾಡ್ತಾರೆ ಗೊತ್ತಿ ದಶರಥ ಭೇಟಿ ಮಾಡಕ್ ಹೋಗಿದ್ದ ಭೇಟಿ ಮಾಡಕ್ ಹೋದಾಗ ಏನಕ್ಕೆ ಗೊತ್ತಿ ಬಾಣ ಬಿಟ್ಟ ಆ ಬಾಣ ಒಬ್ಬ ವ್ಯಕ್ತಿ ಕುಂತೈತಿ ಆವಾಗ ವ್ಯಕ್ತಿಗೆ ಕುತ್ತಿದ ನಂತರ ಅವನ ಹೆಸರು ಏನ್ ಗೊತ್ತಿ ಶ್ರವಣ ಬಾಳ ಅಂತ ಆ ಶ್ರವಣ ಬಾಳ ತಂದೆ ತಾಯಿ ಕುಂತಿದ್ರಿ ಶ್ರವಣ ಬಾಳ ಏನ್ ಮಾಡ್ತಾರೆ ಗೊತ್ತಿ ತಂದೆ ತಾಯಿಗೆಲ್ಲ ತೀರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡಿ ಒಂದು ತಕ್ಕಡಿ ಒಳಗ ಒಂದು ಬುಟ್ಟಿ ಮಾಡಿದ್ದ 2 ಬುಟ್ಟಿ ಇದ್ದ ಕಾವಲಿ ಮಾಡಿದ್ದ ಒಂದು ಬುಟ್ಟಿಯಾಗ ತಂದಿನ ಒಂದು ಬುಟ್ಟಿಯಾಗ ತಾಯಿನ ತಗೊಂಡು ತೀರ್ಥಯಾತ್ರ ಮಾಡಾಕತ್ತಿದ್ದ ಇವತ್ತು ನಮ್ಮ ಮಕ್ಕಳು ಏನ್ ಮಾಡಾಕತ್ತೀರಿ ತಾಯಿನ ತಂದಿನ ವೃದ್ಧಾಶ್ರಮ ಬಿಡಾಕತ್ತಾವ ಸೇವಾ ಮಾಡಕ್ ಆಗೋದಿಲ್ಲ ಅಂತ ಯಾಕಂದ್ರೆ ಜಗತ್ತು ಚೇಂಜ್ ಆಗೈತಿ ಈ ಜಗತ್ತೊಳಗ ನಾವು ಆ ದೇವರು ಈ ದೇವರು ನೋಡಿಲ್ಲ ನಮ್ಗೆ ಯಾರ ದೇವರ ಅಂತ ಕೇಳಿ ನಮ್ ಜನ್ಮ ನೀಡಿದಕ್ಕಂತ ತಂದೆ ತಾಯಿವೇ ದೇವರು ತಂದೆ ತಾಯಿಯ ಸೇವೆ ಮಾಡಬೇಕು ದೇವರ ಸೇವೆ ಮಾಡಬೇಕು ಗುರುಗಳ ಸೇವೆ ಮಾಡಬೇಕು ತಂದೆ ತಾಯಿ ಸೇವೆ ಮಾಡಬೇಕು ಅವೇನಾಗೈತ್ರಿ ನಮ್ಮ ಧರ್ಮ ಉಳಿತೈತಿ ನಮ್ಮ ಭಾರತೀಯ ಸನಾತನ ಪರಂಪರೆ ಇದ ಬಹಳಷ್ಟು ಜಗತ್ತಿಗೆ ಇನ್ನೂ ಅರಿವಿ ಹಾಕಿರ್ತಿರ್ಕಿಲ್ಲ ಅವಾಗ ನಮ್ಮ ದೇಶ ಒಳಗ ಬಟ್ಟೆ ಬಣ್ಣ ಹಂತಕ್ಕಂತ ನಮ್ಮ ಸಂಸ್ಕೃತಿ ಅಂತವಾಗಿರತಕ್ಕಂತ ಶ್ರವಣ ಬಾಳನಿಗೆ ಬಾಣವಂತ ಬಿಟ್ಟಿದ ನಂತರ ಶ್ರವಣ ಬಾಳ ಅವಾಗ ವಚನ ತಗೋತ ದಶರಥನಿಂದ ನೀನು ನನ್ನ ತಂದೆ ತಾಯಿಗೆ ನೀರು ಕೊಡುವ ಮಠ ಮಾತಾಡಬೇಡ